ಮೊದಲ ಬಾರಿಗೆ ಹನುಮಂತನ ತಾಯಿಯ ಒಂದು ಲೈವ್ ವಿಡಿಯೋವನ್ನು ಸಹ ಮಾಡಿದ್ದಾರೆ. ಯಾಕೆಂದ್ರೆ ಹನುಮಂತ ತಾಯಿ ತುಂಬಾನೇ ಕಷ್ಟ ಪಡ್ತಾರೆ ಮನೆಯಲ್ಲಿ. ಅವ್ರಿಗೆ ಬಟ್ಟೆಗಳನ್ನ ಅವ್ರು ಹಾಕೋತಾರಲ್ಲ, ಅವರು ಅದ್ಭುತವಾದಂಥ ಲಮಾಣಿ ಬಟ್ಟೆ ಹಾಕೋತಾರಲ್ಲ, ಸೊ ಅಲ್ಲಿ ಕನ್ನಡಿಯ ರೀತಿ ಎಲ್ಲ ಇರುತ್ತೆ, ಅವ್ರದ್ದೇ ಒಂದು ಡಿಫ್ರೆಂಟ್ ಶೈಲಿಯ ಬಟ್ಟೆ. ಸೊ ಅದನ್ನ ಅವರೇ ಹೊಲ್ಕೋತಾರೆ, ತಯಾರು ಮಾಡ್ತಾರೆ. ಸೊ ಆ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ. ಇವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆ ವಿಡಿಯೋನ ಶೇರ್ ಮಾಡಿದ್ದಾರೆ. ಇದೀಗ ಹನುಮಂತ ತೋರಿಸಿದ್ದಾರೆ ನನ್ನ ತಾಯಿ ಎಷ್ಟು ಕಷ್ಟಪಡ್ತಾರೆ ನೋಡಿ, ತಮ್ಮ ಒಂದು ಬಟ್ಟೆನ ಅವರಿಗೆ ಆಗುವಷ್ಟು ಸೂಜಿತ ಬಲದಲ್ಲಿ ಹೊಲ್ಕೋತಾರೆ ಅನ್ನುವಂಥ ಮಾತನ್ನ ಹನುಮಂತ ತಿಳಿಸಿದ್ದಾರೆ. ತಾಯಿಗೆ ಒಂದು ಮೊದಲ ಆದ್ಯತೆಯನ್ನು ಕೊಡ್ತಾರೆ. ತಾಯಿ ಅಂದ್ರೆ ಪ್ರಪಂಚ ಹನುಮಂತಗೆ, ಎಲ್ರಿಗೂ ಕೂಡ ಅಷ್ಟೇನೆ. ಬಟ್ ಹನುಮಂತಗೆ ಏನಷ್ಟು ಜಾಸ್ತಿ ಇಷ್ಟ, ತಾಯಿಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡ್ತಾರೆ. ತಾಯಿ ಆಸೆ ಅಂತೆ ಮನೆಯಲ್ಲಿ ತೋರಿಸುವಂತ ಹುಡುಗಿಯೇ ಮದುವೆ ಆಗ್ತಾರಂತೆ ಹನುಮಂತು. ಸದ್ಯಕ್ಕೆ ತುಂಬಾನೇ ಖುಷಿಯಾಗಿದ್ದಾರೆ, ಫ್ಯಾಮಿಲಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಮತ್ತೆ ಮನೆಯನ್ನ ಸ್ವಲ್ಪ ರೀತಿ ರಿಪೇರಿ ಮಾಡ್ಬೇಕಂತೆ, ಸೊ ಅದನ್ನು ಕೂಡ ಮಾಡ್ತಾರಂತೆ. RCC ಏನ್ ಹಾಕ್ಬೇಕು ಅಂತ ಅನ್ಕೊಂಡಿದಾರಂತೆ, ಅದನ್ನು ಕೂಡ ಮಾಡ್ತಾರಂತೆ. ಅತಿ ಶೀಘ್ರದಲ್ಲಿ ದುಡ್ಡು ಕೂಡ ಕೈ ಸೇರಿದೆ, ಸೊ ಈಗ ಕೆಲಸವನ್ನು ಕೂಡ ಪ್ರಾರಂಭಿಸ್ತಾರೆ. ಇನ್ನುಳಿದಂತೆ ಶೂಟಿಂಗ್ ಅಂತೆಲ್ಲ ಬರ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಬೆಂಗಳೂರಿನಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಇದ್ರೆ ಸಾಕು ಊರಿಗೆ ಹೋಗ್ತಾರೆ. ಅಲ್ಲಿ ಅವ್ರದ್ದು ಕಾರ್ ಕೂಡ ಇದೆ, ಬೈಕ್ ಕೂಡ ಇದೆ. ಸೊ ಜೊತೆಗೆ ಕುರಿಗಳು ಇದಾವೆ, ತಂದೆಯೊಟ್ಟಿಗೆ ಕುರಿ ಮೇಯ್ಸಕ್ಕೆ ಹೋಗ್ತಾರಂತೆ. ಸೊ ಅಲ್ಲಿ ಊರಲ್ಲಿರೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಹನುಮಂತ, ಯಾಕಂದ್ರೆ ಸಿಟಿ ಲೈಫ್ಗಿಂತ ಅವ್ರಿಗೆ ಹಳ್ಳಿಯ ಜೀವನ ಇಷ್ಟ. ಕೆಲಸ ಇದ್ರಾಗ ಮಾತ್ರ ಅವ್ರು ಬೆಂಗಳೂರಿಗೆ ಬರ್ತಾರೆ, ಶೂಟಿಂಗ್ ಮುಗಿಸ್ಕೋತಾರೆ. ಸೊ 2-3 ದಿವಸ ಬ್ರೇಕ್ ಸಿಕ್ಕಿದ್ರೆ ವಾಪಸ್ ಊರಿಗೆ ಹೋಗ್ತಾರೆ, ತಾಯಿ ತಂದೆಯ ಜೊತೆಗೆ ಇರ್ತಾರೆ. ಅಲ್ಲಿರುವಂತಹ ಸ್ನೇಹಿತರಾಗಿರ್ಬೋದು. ಸೊ ಊರಿನ ಸುತ್ತಮುತ್ತ ಹಳ್ಳಿ ವಾತಾವರಣ ಅಂದ್ರೆ ಹನುಮಂತಗೆ ತುಂಬಾನೇ ಇಷ್ಟ. ಆಮೇಲೆ ಕುರಿಗಳನ್ನ ಅವ್ರಿಗೆ ಬಿಟ್ಟಿರೋಕ್ಕಾಗಲ್ಲ, ಸೊ ಹೀಗಾಗಿ ಅದರ ಜೊತೆ ಇರಬೇಕು ಅಂತ ತುಂಬಾನೇ ಇಷ್ಟಪಡ್ತಾರೆ. ಸೊ ಹೀಗಾಗಿ ಹನುಮಂತು ಈ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟ ಹನುಮಂತ? ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹನುಮಂತ ಸೂಪರ್ ಆಗಿರುವಂತ ಆಟಗಾರ, ಎಲ್ರಿಗೂ ಕೂಡ ಇಷ್ಟ, ಮೆಚ್ಕೊಂಡಿದ್ದಾರೆ. ಈಗಾಗಲೇ ತುಂಬಾ ಜನ ಕೂಡ ಸಪೋರ್ಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಹನುಮಂತನನ್ನ.